ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಮನೆಯಲ್ಲೇ ಈಸಿಯಾಗಿ ಬೇಕರಿಗಿಂತ ಸೂಪರ್ ಆಗಿರುವಂತಹ ಚೀಸ್ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ಬೇಕು ಅನ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಮೈದಾ ಬಳಸೋ ಹಾಗಿಲ್ಲ, ಅವನ್ ಬೇಕಾಗಿಲ್ಲ, ಮೊಟ್ಟೆ ಕೂಡ ಬೇಕಾಗೋದಿಲ್ಲ. ನೋಡಿ ನೋಡಿ ಇದ್ರ ಕಲರ್ ನೋಡಿ, ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಏನು ಯೂಸ್ ಮಾಡಿಲ್ಲ. ಎಷ್ಟು ಸೂಪರ್ ಆಗಿದೆ ಗೊತ್ತಾ ಕಲರ್ ಮಾತ್ರ. ಆ್ಯಂಡ್ ಇನ್ನ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ನೋಡಿ, ಈಸಿಯಾಗಿ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಚೀಸ್ ಕ್ರೀಮ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ 1 ಲೀಟರ್ನಷ್ಟು ಹಾಲನ್ನ ಹಾಕ್ಕೋಬೇಕು. ಆಮೇಲೆ ಇದಕ್ಕೆ ಫ್ರೆಶ್ ಕ್ರೀಮನ್ನು ಹಾಕೋಬೇಕು. 1/4 ಲೀಟ್ರು ಅಥವಾ 1 ಕಪ್ನ ಅಳತೆಯಷ್ಟು ಫ್ರೆಶ್ ಕ್ರೀಮ್ನ ಹಾಕೋಬೇಕು. ಕ್ರೀಮ್ ಹಾಕಿದ್ಮೇಲೆ ಒಂದ್ಸಲ ಹಾಲು ಕ್ರೀಮ್ ಎರಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ಟವ್ನ ಆನ್ ಮಾಡ್ಕೊಂಡ್ಬಿಟ್ಟು ಇದು 1 ಕುದಿ ಬರೋವರೆಗೂ ಇದನ್ನು ಕುದಿಸ್ಕೊಳ್ಳೋಣ. ಮಧ್ಯ ಮಧ್ಯ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು. ಈ ರೀತಿ ಕುದಿಯುವಾಗ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೆಂಡ್ಸ್, 1 ಕುದಿ ಬಂದಮೇಲೆ 2 ಟೇಬಲ್ ಸ್ಪೂನಷ್ಟು ವೆನಿಗರ್ ಹಾಗೆ 4 ಟೇಬಲ್ ಸ್ಪೂನಷ್ಟು ನೀರನ್ನ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ದೀನಿ. ಹಾಕಿ ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡಬೇಕು. ನೀವು ವೆನಿಗರ್ ಬದಲಾಗಿ ನಿಂಬೆ ರಸ ಕೂಡ ಯೂಸ್ ಮಾಡ್ಬೋದು. ಒಂದು ಪೂರ್ತಿ ನಿಂಬೆ ಹಣ್ಣಿನ ರಸ ಯೂಸ್ ಮಾಡಿ. ನೋಡಿ, ಹಾಲು ಒಡೆದಿದೆ. ಈಗ ಇದನ್ನು ಸೋಸ್ಕೊಂಡ್ಬಿಡೋಣ. ಈಗ ಈ ಥರ ಒಂದು ಬಟ್ಟೆಯಲ್ಲಿ ಸೋಸ್ಕೊಂಡ್ಬಿಡೋಣ. ಫ್ರೆಂಡ್ಸ್, ಈಗ ಇದ್ರ ಮೇಲೆ ನೀರನ್ನ ಹಾಕ್ಕೊಳ್ಳೋಣ. ಅಂದರೆ ನಾವು ವೆನಿಗರ್ ಹಾಕಿರ್ತೀವಲ್ವ, ಸೊ ಅದೆಲ್ಲ ಹೋಗಬೇಕು. ಹಾಗಾಗಿ ಈ ಥರ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಇದರಲ್ಲಿರುವಂತಹ ಎಕ್ಸ್ಟ್ರಾ ನೀರನ್ನೆಲ್ಲ ಹಿಂಡ್ಕೊಂಡ್ಬಿಡ್ಬೇಕು. ಈ ಥರ ಈ ಪನ್ನೀರ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. 1 ಚಿಟಿಕೆಯಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಇದನ್ನ ಸ್ಮೂತ್ ಆಗಿ ರುಬ್ಕೊಂಡ್ಬಿಡೋಣ. ನೋಡಿ, ಇದನ್ನ ಈ ತರ ಸ್ಮೂತ್ ಆಗಿ ರುಬ್ಕೋಬೇಕು. ಇದಾಗಿದೆ, ಸೈಡಿಗೆ ಇಟ್ಕೊಂಡ್ಬಿಡೋಣ. ಫ್ರೆಂಡ್ಸ್, ನಾನಿಲ್ಲಿ 300 ಗ್ರಾಮ್ನಷ್ಟು ನೇರಳೆ ಹಣ್ಣನ್ನು ತಗೊಂಡಿದ್ದೀನಿ. ಸೊ ಚೆನ್ನಾಗಿ ಈ ಥರ ದೊಡ್ಡದು ತಗೊಂಡ್ರೆ ಜಾಮ್ ತುಂಬಾ ಚೆನ್ನಾಗಿ ಬರುತ್ತೆ. ಈ ಸೈಜಿನ ತಗೊಂಡಿದ್ದೀನಿ. ಈಗ ಇದನ್ನ ಇದ್ರ ಒಳಗಡೆ ಇರುವಂತಹ ಬೀಜನ ತೆಗೆದ್ಬಿಟ್ಟು ಇದನ್ನ ಈ ಥರ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡೋಣ. ಫ್ರೆಂಡ್ಸ್, ಇವಾಗಂತೂ ನೇರಳೆ ಹಣ್ಣಿನ ಸೀಸನ್ ಅಲ್ವಾ, ಎಲ್ಲ ಕಡೆನೂ ಸಿಗುತ್ತೆ. ಒಂದ್ಸಲ ಟ್ರೈ ಮಾಡಿ. ನಾನು ಆಲ್ರೆಡಿ ಇದೇ ಥರ ಒಂದು ಚೀಸ್ ಕೇಕ್ ಮಾಡಿದ್ದೆ. ತುಂಬ ಜನರು ಟ್ರೈ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಇದು ಕೂಡ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಈ ಕಟ್ ಮಾಡಿರೋ ನೇರಳೆ ಹಣ್ಣನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೋಣ. ಜಾಮ್ನ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಕೂಡ ಎತ್ತಿಟ್ಕೋಬೋದು. ಬ್ರೆಡ್ ಜೊತೆ, ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈ ರೀತಿ ಪ್ಯೂರಿ ರೆಡಿ ಮಾಡ್ಕೋಬೇಕು. ಈಗ ಇದನ್ನ ಒಂದು ಪ್ಯಾನ್ಗೆ ಹಾಕೊಳ್ಳೋಣ. ನಾನು ನೇರಳೆ ಹಣ್ಣು ರುಬ್ಬುವಾಗ ಅದಕ್ಕೆ ಯಾವುದೇ ರೀತಿಯಾಗಿ ನೀರೇನು ಬಳಸಿಲ್ಲ, ಹಾಗೆ ರುಬ್ಕೋಬೇಕು. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 10 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ. ಫ್ರೆಂಡ್ಸ್, ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗೋವರೆಗೂ ಕುದಿಸ್ಕೊಳ್ಳೋಣ. ಫ್ರೆಂಡ್ಸ್, ಒಂದು 10 ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಕುದಿಸಿದಾಗ ಗಟ್ಟಿ ಆಗತ್ತೆ. ಹಾಗೆ ನೋಡಿ, ಈ ಥರ ಶೈನಿಂಗ್ ಬರುತ್ತೆ, ಟ್ರಾನ್ಸ್ಪರೆಂಟ್ ಥರ ಕಾಣುತ್ತೆ. ನಿಮಗೆ ಒಂದು ಜಾಮ್ ಥರ ರೆಡಿ ಮಾಡ್ಕೊಳ್ಬೇಕು ಇದನ್ನು. ಸೊ ಈ ಟೈಮ್ನಲ್ಲಿ ಸ್ಟವ್ನ ಆಫ್ ಮಾಡಿಬಿಡೋಣ. ಫ್ರೆಂಡ್ಸ್, ಹಾಗೆ ನಾನಿಲ್ಲಿ ಒಂದು 12 ಬಿಸ್ಕೆಟ್ ತೊಗೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಆದರೂ ಯೂಸ್ ಮಾಡ್ಬೋದು. ಪಾರ್ಲೆಜಿ ಸಿಗುತ್ತಾ, ಅಥವಾ ನೀವು ರೆಗ್ಯುಲರ್ ಆಗಿ ಯಾವುದಾದ್ರೂ ಒಂದು ಬಿಸ್ಕೆಟ್ ಯೂಸ್ ಮಾಡ್ತಾ ಇದ್ರೆ ಅದನ್ನಾದರೂ ಯೂಸ್ ಮಾಡ್ಕೋಬಹುದು. ಸೊ ಇದು ಗ್ರಾಮ್ ಲೆಕ್ಕದಲ್ಲಾಯಿತು ಅಂದರೆ ಒಂದು 100 ಗ್ರಾಮ್ನಷ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋಣ. ಇದನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ನೋಡಿ, ಈ ಥರ ಸ್ವಲ್ಪ
ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಬೌಲ್ಗೆ ಹಾಕೊಳ್ಳೋಣ. ಇದರಲ್ಲಿ 1-2 ಟೇಬಲ್ ಸ್ಪೂನಷ್ಟು ಅನ್ಸಾಲ್ಟೆಡ್ ಮೆಲ್ಟೆಡ್ ಬಟರ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಬಟರ್ನ ಮೆಲ್ಟ್ ಮಾಡಿಬಿಟ್ಟು ಹಾಕಿದೆ. ಇವೆರಡನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಬೆಣ್ಣೆ ಬದಲಾಗಿ ನೀವು ತುಪ್ಪ ಕೂಡ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಈಗ ಮೋಲ್ಡ್ಗೆ ಹಾಕ್ಕೊಳ್ಳೋಣ. ಸೊ ಈ ಥರ ಪ್ಲೇಟ್ ತೆಗಿಲಿಕ್ಕೆ ಬರುತ್ತಲ್ವ, ಆ ಥರ ಮೋಲ್ಡ್ ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ಇದರಿಂದ ನಮಗೆ ಚೀಸ್ ಕೇಕ್ ಈಸಿಯಾಗಿ ತೆಗಿಲಿಕ್ಕೆ ಬರುತ್ತೆ, ಸ್ವಲ್ಪನೂ ಡ್ಯಾಮೇಜ್ ಆಗ್ತದೆ. ಫಸ್ಟ್ ಈಗ ಮೋಲ್ಡ್ಗೆ ಪ್ಲೇಟ್ನ ಹಾಕ್ತೀನಿ. ಆನಂತರ ಈ ರೆಡಿ ಮಾಡಿರುವಂತಹ ಬಿಸ್ಕೆಟ್ನ ಹಾಕ್ತೀನಿ. ಈ ಥರ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕು. ಆಮೇಲೆ ಲೋಟದ ಹಿಂದೆ ಭಾಗದಿಂದ ಇದನ್ನು ಈ ಥರ ಪ್ರೆಸ್ ಮಾಡಬೇಕು. ನೋಡಿ, ಈ ಥರ ಎಲ್ಲ ಕಡೆ ಒಂದೇ ಲೆವೆಲಿಗೆ ಬರೋ ಥರ ಪ್ರೆಸ್ ಮಾಡಬೇಕು. ಸೊ ಈಗ ಆಗಿದೆ. ಇದನ್ನು ಒಂದು 15 ನಿಮಿಷ ಫ್ರಿಜ್ನಲ್ಲಿ ಇಡೋಣ ಸೆಟ್ ಆಗಲಿಕ್ಕೆ. ಫ್ರೆಂಡ್ಸ್, ಈಗ ಒಂದು ಬೌಲ್ನ ತಗೋಬೇಕು. ಅದಕ್ಕೆ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ನಷ್ಟು ಅಥವಾ 3 ಸ್ಕೂಪ್ನಷ್ಟು ವಿಪ್ಪಿಂಗ್ ಕ್ರೀಮ್ನ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಚಿಲ್ಡ್ ಇರಬೇಕು. ಒಂದು ಬೌಲಿಗೆ ಹಾಕೋಣ. ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿನ ಹಾಕ್ತಾ ಇದ್ದೀನಿ. ಇವೆರಡನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೀಟ್ ಮಾಡಬೇಕು. ಜಸ್ಟ್ 1-2 ಮಿನಿಟ್ಸ್ನಲ್ಲೇ ನಮಗೆ ಗಟ್ಟಿಯಾಗಿರೋಂತಹ ಕ್ರೀಮ್ ರೆಡಿ ಆಗಿಬಿಡುತ್ತೆ. ಈ ಥರ ಚಿಲ್ಡ್ ತೊಗೊಂಡ್ರೆ ಬೇಗನೆ ಆಗಿಬಿಡುತ್ತೆ. ಫ್ರೆಂಡ್ಸ್, ವಿಪ್ಪಿಂಗ್ ಕ್ರೀಮ್ ಇದೆಲ್ಲ ಈ ಥರ ತೊಗೊಂಡ್ರೆ ನಿಲ್ಲಬೇಕು. ಅದು ಫ್ಲೋಯಿಂಗ್ನಲ್ಲಿ ಇತ್ತು ಅಂದರೆ ಇನ್ನೂ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಈಗ ಇದರಲ್ಲಿ ರುಬ್ಬಿರೋ ಅಂತಹ ಚೀಸ್ನ ಹಾಕ್ಕೊಂಡ್ಬಿಡೋಣ. ಫ್ರೆಂಡ್ಸ್, ಇನ್ನೊಂದೇನು ಗೊತ್ತಾ, ಈ ಪನ್ನೀರ್ನ ಈ ಥರ ರುಬ್ಬಿದೀವಲ್ವಾ, ಸೊ ಇದನ್ನು ನೀವು ಬ್ರೆಡ್ ಸ್ಪ್ರೆಡ್ ಆಗಿ ಕೂಡ ತಿನ್ಬೋದು. ಮತ್ತು ಇದಕ್ಕೆ ಕೆಲವೊಂದು ಮಸಾಲೆಗಳನ್ನ ಹಾಕಿ ಡಿಪ್ಪಿಂಗ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು. ಅಂದರೆ ಫ್ರೆಂಚ್ ಫ್ರೈಸ್ಗೆ ಮತ್ತು ಏನಾದರೂ ಸ್ನ್ಯಾಕ್ಸ್ನ ನೀವು ತಿಂತಾ ಇದ್ರೆ ಅಂದ್ಕೊಳ್ಳಿ, ಅದ್ರ ಜೊತೆ ಸರ್ವ್ ಮಾಡಿದ್ರೆ ಡಿಪ್ಪಿಂಗಿಗೆ ಸಖತ್ತಾಗಿರತ್ತೆ. ಸೊ ಬೇಕು ಅಂದರೆ ಆದಷ್ಟು ಬೇಗ ಆ ರೆಸಿಪಿನ ಶೇರ್ ಮಾಡ್ತೀನಿ. ನೋಡಿ, ಈ ಥರ ಎಲ್ಲ ಹಾಕ್ಕೊಂಡ್ಬಿಡೋಣ. ಇವಾಗ ಜಸ್ಟ್ 1 ನಿಮಿಷ ಇದನ್ನು ಬೀಟ್ ಮಾಡಿಕೊಂಡ್ರೆ ಸಾಕು. ಎಲ್ಲದೂ ಹೊಂದ್ಕೋಬೇಕು ಚೆನ್ನಾಗಿ. ಫ್ರೆಂಡ್ಸ್, ಇದು ನೋಡಿ ಸೆಟ್ ಆಗಿದೆ ಚೆನ್ನಾಗಿ. ಈಗ ನಾವು ಇದ್ರ ಮೇಲೆ ಚೀಸ್ ಕ್ರೀಮ್ನ ಹಾಕ್ಕೊಳ್ಳೋಣ. ಚೀಸ್ ಕ್ರೀಮ್ ಕೂಡ ರೆಡಿಯಾಗಿದೆ. ಮಾರ್ಕೆಟ್ನಲ್ಲಿ ಚೀಸ್ ಕ್ರೀಮ್ ಸಿಗುತ್ತೆ. ಒಂದು ವೇಳೆ ನೀವು ಮನೇಲಿ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಹೊರಗಡೆದು ಯೂಸ್ ಮಾಡ್ಬೋದು. ಬಟ್ ನನಗೆ ಈ ಥರ ಮನೆಯಲ್ಲೇ ಫ್ರೆಶ್ ಆಗಿ ಮಾಡಿಬಿಟ್ಟು ಯೂಸ್ ಮಾಡ್ಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಏನೋ ನಮ್ಮ ದೀರು ಕೂಡ ಸ್ವಲ್ಪ ದೊಡ್ಡವನಾಗ್ಬಿಟ್ರೆ ಆಯಿತು, ಇನ್ನು ಇವರಿಬ್ಬರು ಸೇರಿಬಿಟ್ಟೇ ಅಡುಗೆ ಮಾಡ್ತಾರೆ. ಈ ಥರ ಕೇಕ್ಗಳು ಮತ್ತು ಸ್ನ್ಯಾಕ್ಸ್ ಏನಾದರೂ ಮಾಡಬೇಕು ಅಂದರೆ ಮಕ್ಕಳು ಜೊತೆಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಸೊ ಅದು ಒಂಥರ ಡಿಫ್ರೆಂಟ್ ಫೀಲ್ ಬರುತ್ತೆ. ಚೀಸ್ ಕ್ರೀಮ್ನ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಮಾಡಬೇಕು. ಇವಳಿಗಂತೂ ಈ ಕ್ರೀಮ್ ತುಂಬ ಇಷ್ಟ ಆಗೋಗ್ಬಿಟ್ಟಿದೆ. ಈ ಥರ ಎಲ್ಲ ಕಡೆನೂ ಒಂದೇ ಲೆವೆಲ್ ಬರೋ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದಾಯಿತು. ಫ್ರೆಂಡ್ಸ್, ಇದು ಕಲರ್ ನೋಡಿ ಎಷ್ಟು ಮಸ್ತ್ ಬಂದಿದೆಲ್ಲ. ಸೊ ಇದು ನೇರಳೆ ಹಣ್ಣಿನ ಜಾಮ್ ಇದು. ಈಗ ಇದ್ರ ಮೇಲೆ ಹಾಕೋಣ. ಇದು ಸ್ವಲ್ಪ ಹುಳಿ ಹುಳಿಯಾಗಿ ಸಿಹಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಿಂಬೆ ರಸನೂ ಹಾಕೋದು ಬೇಡ. ನೋಡಿ, ಈ ಥರ ಜಾಮ್ ಹಾಕಿಬಿಟ್ಟು ಇದನ್ನು ಕೂಡ ಅಷ್ಟೇ 1 ಸ್ಪೂನಿಂದ ಒಂದೇ ಲೆವೆಲ್ ಬರೋ ರೀತಿಯಾಗಿ ಸ್ಪ್ರೆಡ್ ಮಾಡಬೇಕು. ಮತ್ತು ಜಾಮ್ ಬಿಸಿ ಇರೋದನ್ನೇನಾದರೂ ನೀವು ಇದು ಚೀಸ್ ಕ್ರೀಮ್ಗೆ ಹಾಕಿದ್ರಿ ಅಂದರೆ ಕ್ರೀಮ್ ಎಲ್ಲ ನೀರಾಗಿಬಿಡುತ್ತೆ. ಹಾಗಾಗಿ ತಣ್ಣಗಿರುವಂತಹ ಜಾಮ್ನೇ ಹಾಕ್ಕೋಬೇಕು. ನೀವು ಇದೇ ಮೆಥಡ್ನಲ್ಲೇ ಮ್ಯಾಂಗೋವಿಂದ ಕೂಡ ಮಾಡ್ಕೋಬಹುದು. ಫ್ರೆಂಡ್ಸ್, ಇದು ಸೆಟ್ ಆಗಲಿಕ್ಕೆ ಒಂದು 4 to 5 hours ಫ್ರಿಜ್ನಲ್ಲಿ ಇಡಬೇಕು. ಫ್ರಿಜ್ನಲ್ಲಿ ಇಡ್ತೀನಿ. ಕಲರ್ ನೋಡಿ, ಬಾ ಏನು ಸೂಪರಾಗಿ ಬಂದಿದೆಲ್ಲ. ಬ್ಲೂಬೆರಿ ಥರ ಬಂದ್ಬಿಟ್ಟಿದೆ. ಹೌದು. ಫ್ರೆಂಡ್ಸ್, ಈಗ ಒಂದು 4 hours ಆಗಿದೆ. ಈಗ ಮೋಲ್ಡಿಂದ ತೆಗೆದ್ಬಿಡೋಣ.
ಚಿನ್ವ ನಿನ್ ಡ್ರೆಸ್ಸು ಕೇಕು ಎರಡು ಸೇಮ್ ಸೇಮ್ ಕಲರ್ ಅಲ್ಲ. ಸೊ ಫಸ್ಟ್ ಈ ರೀತಿ ಒಂದು ಲೋಟ ತಗೊಂಡ್ಬಿಟ್ಟು ಅದ್ರ ಮೇಲೆ ಈ ಮೋಲ್ಡ್ನ ಇಡಬೇಕು, ನಿಧಾನಕ್ಕೆ ಪ್ರೆಸ್ ಮಾಡಬೇಕು. ಚಿನ್ನಿಮಾಗಂತೂ ಕಟ್ ಮಾಡೋದಕ್ಕಿಂತ ಮುಂಚೆನೇ ಅವಳೇ ಟೇಸ್ಟ್ ಮಾಡಬೇಕು, ಅದು ಕೂಡ ಕೈ ಬೆರಳಿಂದ ಟೇಸ್ಟ್ ಮಾಡಬೇಕು. ಅದು ತುಂಬಾ ಇಷ್ಟ ಆಗುತ್ತೆ ಅವಳಿಗೆ. ಫ್ರೆಂಡ್ಸ್, ಕೇಕ್ ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ. ಈಗ ಕಟ್ ಮಾಡೋಣ ಚಿನ್ನ. ಆ್ಯಂಡ್ ಚೀಸ್ ಕೇಕ್ ಕಟ್ ಮಾಡ್ತಾ ಇದ್ರೆ ನೋಡಿ ಎಷ್ಟು ಸಾಫ್ಟಾಗಿ ಕಟ್ ಆಗ್ತಾ ಇದೆ ಅಂತ. ರಾಜುಗಂತೂ ಈ ಥರ ಚೀಸ್ ಕೇಕ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಫಾದರ್ಸ್ ಡೇಗೆ ಈ ಕೇಕ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಟೈಮ್ ಆಗಲಿಲ್ಲ, ಬೇರೆ ಕೆಲಸದಲ್ಲಿ ನಾನು ಸ್ವಲ್ಪ ಬ್ಯುಸಿ ಆಗಿದೆ. ಸೊ ಹೇಳಿದ್ದೆ ಆಲ್ರೆಡಿ ನಾನು ಮಾಡ್ತೀನಿ ಅಂತ, ಸ್ವಲ್ಪ ಲೇಟಾಗಿ ಮಾಡಿದ್ದೀನಿ ಅಷ್ಟೇ. ಇದನ್ನು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ. ನೀವೇನಾದರೂ ಬರ್ತಡೇಗೆ ಏನಾದರೂ ಮಾಡಿದ್ರೆ ಇದ್ರ ಮೇಲೆ ಡೆಕೋರೇಟ್ ಕೂಡ ಮಾಡ್ಬೋದು. ಫ್ರೆಂಡ್ಸ್ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಅವಳು ಮುಂಚೆನೇ ಟೇಸ್ಟ್ ಮಾಡಿಬಿಟ್ಟಿದ್ದಾಳೆ, ಅದಕ್ಕೆ ತಿನ್ನೋದಕ್ಕಿಂತ ಮುಂಚೆನೇ ಹೇಳ್ಬಿಟ್ಲು ಅವಳು. ಇದು ತಿಂದ್ಮೇಲೆ ಹೊರಗಡೆ ಚೀಸ್ ಕೇಕ್ ತಿನ್ಬೇಕು ಅಂತ ಮನ್ಸೇ ಆಗಲ್ಲ. ಫ್ರೆಂಡ್ಸ್ ನೋಡಿದ್ರಲ್ವಾ ಎಷ್ಟು ಸೂಪರ್ ಆಗಿರುವಂತಹ ಚೀಸ್ ಕೇಕ್ ಮನೇಲೆ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಸೊ ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು. ಇದು ಅವನ್ ಬೇಕು ಅಂತ ಏನೂ ಇಲ್ಲ, ಗ್ಯಾಸ್ ಸ್ಟವ್ ಮೇಲೆ ಜಸ್ಟ್ ಹಾಲು ಕಾಯಿಸೋದು ಮಾಡೋದು ತುಂಬಾನೇ ಈಸಿ ಇದೆ ಅಲ್ವಾ. ಸೊ ನಿಮಗೂ ಇವತ್ತಿನ ಈ ಚೀಸ್ ಕೇಕ್ ರೆಸಿಪಿ ಇಷ್ಟ ಆಗಿದೆ ಅನ್ಕೊಳ್ತೀನಿ. ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ನಮ್ಮ ಚಿನಿಮಂತೂ ಇದಿಷ್ಟು ನನಗೆ ಕೊಟ್ಬಿಟ್ಟು ನಾನೇ ತಿಂತೀನಿ ಅಂತದ, ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಈ ರೆಸಿಪಿ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.